ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ 30 ಡೇಸ್ ಚಾಲೆಂಜ್ನ ನಾನು ಅದನ್ನು ಫುಲ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ಸು. ಸೊ ನಾನು ಇವಾಗ ಲಾಂಗ್ ವಿಡಿಯೋಸ್ನೇ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ಹಬ್ಬ ಇರೋದು ಕಾರಣ ಸ್ವಲ್ಪ ಸ್ವಲ್ಪ ಒಂದೊಂದು ಡೇ ಬೈ ಡೇ ಒಂದೊಂದು ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫ್ರಿಜ್ ಕ್ಲೀನಿಂಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಫ್ರಿಜ್ ಕ್ಲೀನ್ ಮಾಡಿ. ಸೊ ಐಟಮ್ಸು ನಮ್ಮದು ಫ್ರಿಜ್ಜಲ್ಲಿ ತುಂಬ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಮೆಸ್ಸಿ ಮೆಸ್ಸಿ ಕಾಣಿಸ್ತಿರುತ್ತೆ. ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫ್ರಿಜ್ನೇನು ಡೀಪಾಗಿ ಅಂದರೆ ಇವಾಗೆಲ್ಲನೂ ಯೂಸ್ ಮಾಡ್ತಾರೆ, ಲಿಕ್ವಿಡು ಆ ಥರ ಎಲ್ಲ ಏನೂ ಹಾಕಿ ನಾನು ಯೂಸ್ ಮಾಡಲ್ಲ. ಮಾಮೂಲಿ ಒಂದು ವೆಟ್ ಕ್ಲಾತ್ನ ತಗೊಂಡು ಅದರಲ್ಲಿ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟೇನೆ. ಆಗಲೇ ಹೇಳಿದ್ನಲ್ವ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಗಲೀಜು ಅನ್ನೋದಿತ್ತು. ಹಾಗಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬ್ರಷ್ ಯೂಸ್ ಮಾಡಿಕೊಂಡು ಬ್ರಷಿಂದ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಸ್ತಿ ಗಲೀಜಾಗಿರುತ್ತೋ ಅಲ್ಲಲ್ಲಿ. ಆಮೇಲೆ ಅದನ್ನು ಮತ್ತೆ ವೆಟ್ ಕ್ಲಾತಲ್ಲಿ ಮಾಮೂಲಿ ಅದನ್ನು ಒರೆಸ್ಕೊಬಿಡ್ತೀನಿ ಅಷ್ಟೇನೆ. ಮತ್ತು ಒಳಗಡೆ ಎಲ್ಲ ಏನೂ ಬ್ರಷ್ ಹಾಕಿ ಏನು ಯೂಸ್ ಮಾಡಲ್ಲ, ಜಸ್ಟ್ ಈ ಥರ ಕ್ಲಾತಲ್ಲಿ ನಾನು ಯೂಸ್ ಮಾಡ್ಕೊಬಿಡ್ತೀನಿ ಅಷ್ಟೇನೆ. ಬೇಕಂದರೆ ಜಾಸ್ತಿ ಗಲೀಜಾದರೆ ಆ ಕ್ಲಾತ್ನ ಬಿಸಾಕ್ಬೋದು ಅಂತ ಹೇಳ್ಬಿಟ್ಟು ಒಕ್ಕೊಳ್ಳೋದು ಮತ್ತು ಅದನ್ನು ರಿಯೂಸ್ ಮಾಡೋದು ಅಂಥದ್ದೇನೂ ಇರಲ್ಲ. ಜಾಸ್ತಿ ಏನಾದರೂ ಗಲೀಜಾಗ್ಬಿಟ್ರೆ ಇದನ್ನು ಬೇಕಂದರೆ ನಾವು ಸ್ಪಾಂಜ್ ಥರ ಇರುತ್ತಲ್ವ ಕ್ಲಾತು, ಸೊ ಹಂಗಾಗಿ ನಾವು ಬಿಸಾಕ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಬ್ಬ ಇರೋದ್ರಿಂದ 1 by 1 ಡೇ ಅಂದರೆ ಒಂದೇ ದಿನ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಿಂತ 1 by ಡೇ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇಂಪಾರ್ಟೆಂಟ್ ಅಂದರೆ ಫ್ರಿಜ್ಜೇನೆ, ಯಾಕಂದರೆ ಜಾಸ್ತಿ ದಿನ ಕ್ಲೀನ್ ಇರಲಿಲ್ವಲ್ಲ, ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಯಾಕಂತಂದರೆ ಹೊರ್ಗಡೆ ಏನು ಇಡೋಕೆ ಹೋಗಲ್ಲ ನಾವು ಹೊರ್ಗಡೆ, ಬಿಕಾಸ್ ಹೊರ್ಗಡೆ ಇಟ್ಟರೆ ಈಗ ಕಾಳಿಗೆಲ್ಲನೂ ಸ್ವಲ್ಪ ಜಾಸ್ತಿ ತಂದುಬಿಟ್ಟಿರ್ತೀವಲ್ಲ ಕ್ವಾಂಟಿಟಿ, ಅವಾಗೆಲ್ಲನೂ ಹುಳ ಬಿದ್ದುಬಿಡುತ್ತೆ. ಹಾಗಾಗಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬಿಡ್ತೀವಿ, ಕೆಳಗಡೆ ಇರುತ್ತಲ್ಲ ಅದರಲ್ಲೇ ಸ್ಟೋರ್ ಮಾಡ್ಕೊಬಿಡ್ತೀವಿ. ಮತ್ತು ವೆಜಿಟೇಬಲ್ಸು ಅಷ್ಟೇ ಮಾರ್ಕೆಟ್ಗೆ ಹೋಗಿ ತುಂಬ ತರೋದ್ರಿಂದ ಈ ಕಡೆ ಎಲ್ಲ ತುಂಬ ರೇಟು ಅಂತ ಹೇಳ್ಬಿಟ್ಟು ಯಾವಾಗಲಾದರೂ ಮಾರ್ಕೆಟ್ ಸೈಡ್ ಹೋದರೆ ನಾವು ಅಲ್ಲೇ ತಂದುಬಿಡ್ತೀವಿ. ಹಾಗಾಗಿ ಅಲ್ಲೇ ತಂದುಬಿಡ್ತೀವಲ್ವ, ಜಾಸ್ತಿ ಕ್ವಾಂಟಿಟಿ ಇರುತ್ತಲ್ವ, ಹಾಗಾಗಿ ಇದು ಅದೂ ಮತ್ತು ಡ್ರೈ ಫ್ರೂಟ್ಸ್ ಅಷ್ಟೇ ಪಾಪು ಕೇಳ್ತಾಳೆ, ಜಾಸ್ತಿ ತಿಂದ್ಬಿಡ್ತಾಳೆ. ಡ್ರೈ ಫ್ರೂಟ್ಸ್ ಅಷ್ಟೇ ಜಾಸ್ತಿ ತಿಂದರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಮಕ್ಳಿಗೆ ಹೇಳೋಕ್ಕೂ ಆಗಲ್ಲ, ಗೊತ್ತಾಗೋದು ಇಲ್ವಲ್ಲ ಅವರಿಗೆ. ಹಾಗಾಗಿ ಎಲ್ಲದನ್ನು ಅಲ್ಲೇ ಇಡ್ತೀವಿ. ಸೊ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು, ಮೆಸ್ಸಿ ಆಗಿಬಿಡುತ್ತೆ. ಅದೆಲ್ಲನೂ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಸ್ನಾನ ಎಲ್ಲ ಮಾಡಿಕೊಂಡು ಎಷ್ಟೇ ಕೆಲಸ ಮಾಡಿದ್ರೂ ಪೂಜೆ ಮಾಡಿದ್ರೆ ಫುಲ್ಲು ಫ್ರೆಶ್ ಅನಿಸುತ್ತೆ. ಎಷ್ಟೇ ಟಯರ್ಡ್ ಆಗಿದ್ರೂ ಎಲ್ಲನೂ ರಿಲೀಫ್ ಅನಿಸುತ್ತೆ. ಸೊ ಹಾಗೇನೆ ನಾನು ಕೂಡ ಪೂಜೆ ಮಾಡಿಕೊಂಡು ಕೂತಿದ್ದೆ. ಮತ್ತು ನಮ್ಮ ಗಿಡದಲ್ಲಿ ಇಷ್ಟು ಹೂವು ಬಿಟ್ಟಿತ್ತು, ಅದನ್ನು ಎಲ್ಲರನ್ನು ದೇವರಿಗೆ ಮುಡಿಸಿ ಆಮೇಲೆ ಸ್ವೀಟ್ ಮಾಡ್ಕೊಳ್ಳೋಣ ಏನಾದರೂ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿಯಲ್ಲಿ ಹಲ್ವಾ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಫಸ್ಟು ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ನೀವು ಯಾವ್ದ್ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಮತ್ತು ಸೀಡ್ಸು ಕೂಡ ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇಷ್ಟೇನೆ ಹಾಕ್ಕೊಂಡಿದ್ದು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ, ಬಾದಾಮಿ ಎಲ್ಲದನ್ನು. ದ್ರಾಕ್ಷಿ ಬೇಗ ಡ್ರೈ ಆಗಿಬಿಡುತ್ತೆ, ಹಂಗಾಗಿ ಅವನ್ನ ಫಸ್ಟ್ ಡ್ರೈ ಮಾಡ್ಕೊಬಿಡ್ತೀನಿ. ಆಮೇಲೆ ಈಗ ನಾವು ಸೇಮ್ ಕ್ಯಾರೆಟ್ ಥರನೇ ತುರಿದಿಟ್ಕೊಂಡಿರಬೇಕು ಕುಂಬಳಕಾಯಿನ. ಇದು ಪಲ್ಯ ಎಲ್ಲ ಮಾಡ್ತಾರಲ್ಲ ಆ ಕುಂಬಳಕಾಯಿ, ಕುಂಬಳಕಾಯಿ ಅಂತ ಹೇಳ್ತಾರಲ್ಲ ಅದು. ಇನ್ನು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ತೆಗೆದ್ಬಿಟ್ಟು ತುರಿದ್ಬಿಟ್ಟು ಈ ರೀತಿ ನಾನು ತುಪ್ಪದಲ್ಲಿ ಹುರ್ಕೊಳ್ತಿದ್ದೀನಿ. ಬೇಗ ಇದು ನುಣ್ಣಗಾಗ್ಬಿಡುತ್ತೆ. ಕ್ಯಾರೆಟ್ ಥರ ಸ್ವಲ್ಪ ಟೈಮ್ ಹಿಡಿಯಲ್ಲ, ಬೇಗ ಫಾಸ್ಟಾಗಿದ್ದು ಬೆಂದ್ಬಿಡುತ್ತೆ. ಸೊ ತುಪ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಮತ್ತು ಇದರಲ್ಲೇ ತುಪ್ಪದಲ್ಲೇ ಒಂದು 3/4% ಬೇಯಬೇಕು, ಅಂದವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಹಾಲನ್ನ ಹಾಕ್ಕೊಬೇಕಾಗಿರುತ್ತೆ. ನೀವು ಹಸಿ ಹಾಲಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಕಾಯಿಸಿಟ್ಟಿರೋ ಹಾಲಾದರೂ ಹಾಕ್ಕೊಬೋದು. ಕಾಯಿಸಿಟ್ಟಿರೋ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಜಾಸ್ತಿ ಏನೂ ಬೇಕಾಗಲ್ಲ ಇದಕ್ಕೆ, ಯಾಕಂದರೆ ಇದು ಚೆನ್ನಾಗಿ ಬೇಗ ಬೆಂದ್ಬಿಟ್ಟಿರುತ್ತೆ ತುಪ್ಪದಲ್ಲಿ, ಹಾಗಾಗಿ ಜಾಸ್ತಿ ಏನು ಹಾಲು ಬೇಕಾಗಲ್ಲ.
ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ತಿದ್ದೀನಿ, ನನ್ನ ಕಣ್ಣು ಹಲ್ತಿಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವೀಟ್ ಜಾಸ್ತಿ ಹಾಕ್ಕೊಬೋದು, ಬೆಲ್ಲನೂ ಕೂಡ ಹಾಕೊಂಡು ಮಾಡ್ಬೋದು. ಬಟ್ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಅಷ್ಟೊಂದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಮತ್ತು ಪನ್ನೀರ್ ಇತ್ತು, ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾವು ತುಪ್ಪದಲ್ಲಿ ಏನೇನು ಡ್ರೈ ಫ್ರೂಟ್ಸ್ನ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಇನ್ನೂ ತಿಕ್ಕಾಗಬೇಕು. ಆಗಷ್ಟರಲ್ಲಿ ಇನ್ನೊಂದು 2 ಸಲ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫುಲ್ಲು ಸೈಡಲ್ಲೆಲ್ಲ ಹಾಲು ಹೀರ್ಕೊಂಡು ಚೆನ್ನಾಗಿ ಗಟ್ಟಿ ಆದರೆ ಸಾಕಾಗುತ್ತೆ. ಈಗ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಥರ ಸ್ವಲ್ಪ ಸ್ವಲ್ಪ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಅಷ್ಟೊಂದು ಕೈ ಆಡಿಸೋಷ್ಟಿಲ್ಲ, ಕೈ ಆಡಿಸ್ಕೊಳ್ತಾ ಇದ್ದರೆ ಚೆನ್ನಾಗಿರೋ ಕುಂಬಳಕಾಯಿ ಹಲ್ವ ರೆಡಿ ಆಗುತ್ತೆ. ನಿಜವಾಗ್ಲೂ ಕ್ಯಾರೆಟ್ ಹಲ್ವ ಥರನೇ ಇರುತ್ತೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸನೇ ಕಾಣಿಸಲ್ಲ. ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಅದೆಲ್ಲ ಮಾಡಿಕೊಂಡು ಟೇಸ್ಟ್ ಮಾಡಿ. ಈಗ ರಾತ್ರಿಗೆ ನಾನು ಇಲ್ಲಿ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ಸಿಂಪಲಾಗಿ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ತೀನಿ, ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಫಸ್ಟು ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ತೀನಿ. ಆಮೇಲೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರು ಕೂಡ. ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಒಂದೊಂದ್ಸಲಿ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ, ಒಂದೊಂದ್ಸಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ. ನನಗೆ ಯಾವ ಥರ ತಿನ್ಬೇಕನ್ಸುತ್ತೋ ಅದ್ರ ಮೇಲೆ ಟೇಸ್ಟ್ನ ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ, ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲನೂ ಫ್ರೈ ಮಾಡಿ ಆದಮೇಲೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಿಗೆ. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಟೊಮೆಟೊ ಬೇಯಬೇಕು. ಸೊ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಎಣ್ಣೆಲೇ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನೀರೆಲ್ಲನೂ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೊಮೆಟೊ ಗೊಜ್ಜಿಗೆ. ಎಣ್ಣೆಲೇ ಫ್ರೈ ಮಾಡಿ ಎಣ್ಣೆಲೇ ಬೆಂದ್ರೇ ಚೆನ್ನಾಗಿರುತ್ತೆ. ನಾನು ಇದಕ್ಕೊಂದು ಚೂರು ನೀರು ಕೂಡ ಹಾಕ್ಕೊಳಲ್ಲ. ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಟೊಮೆಟೊ ಗೊಜ್ಜಿಗೆ ಹಣ್ಣಂಥದ್ದು ಟೊಮೆಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಾಯಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಕಾಯಿ ಹಂಗಂಗೆ ಇರುತ್ತೆ, ಬಾಯಿಗೆ ಸಿಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ನನಗೆ ಕೂಡ ಇಷ್ಟ ಆಗೋದಿಲ್ಲ. ಮತ್ತು ಖಾರದ ಪುಡಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು ಸಾಂಬಾರು ಪೌಡ್ರ್ ಎಲ್ಲದನ್ನೂ ಯೂಸ್ ಮಾಡ್ತಾರೆ, ನಾನೇನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ಲಿಶಿಂಗ್ ಮಾಡಿದ್ರೆ ಆಗೋಯ್ತು. ಈಗ ನಾನು ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ. ಕೆನೆ ಇತ್ತು, ಕೆನೆನೆಲ್ಲ ರುಬ್ಬಿಟ್ಕೊಂಡು ನೋಡಿ ಈ ಥರ ರುಬ್ಬಿದ್ರೆ ಈ ಥರ ಬೆಣ್ಣೆ ಬರುತ್ತೆ. ಬೆಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ಸೈಡಿಗೆ ಟೊಮೆಟೊ ಗೊಜ್ಜನ್ನ ಇಟ್ಬಿಟ್ಟು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನಾವು ತಿನ್ನೋಷ್ಟೊತ್ತಿಗೆ, ಊಟ ಮಾಡೋಷ್ಟೊತ್ತಿಗೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ತುಪ್ಪನ ಸೈಡ್ಗೆ ಇಟ್ಬಿಟ್ಟು ಸೈಡಿಗೆ ಏನಾದರೂ ಬೇಕಲ್ವಾ ಅಂತ ಹೇಳಿಬಿಟ್ಟು ನಾನು ಆಮ್ಲೆಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಫ್ ಬಾಯ್ಲ್ ಅಂತ ಹೇಳ್ತಾರೆ ಅದನ್ನು. ಜಸ್ಟ್ ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಮೊಟ್ಟೆ ಹೊಡೆದ್ಬಿಟ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿ ಉದುರಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿ ಮತ್ತು ಚೆನ್ನಾಗಿ ಬೇಗ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಸೊ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ. ನನಗೆ ಆಮ್ಲೆಟ್ಗಿಂತ ಇದಿಷ್ಟ ಆಗುತ್ತೆ, ಬೇಕಾದರೆ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಟೊಮೆಟೊ ಗೊಜ್ಜು ಅನ್ನದ ಜೊತೆ ಆಮ್ಲೆಟ್ ತುಂಬ ಚೆನ್ನಾಗಿರುತ್ತೆ. ಆಫ್ ಬಾಯ್ಲ್ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟೇಸ್ಟ್ ಮಾಡಿ. ಇದನ್ನು ಫುಲ್ಲು 2 ಕಡೆ ರೋಸ್ಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನನಗೆ ಆಮ್ಲೆಟ್ ಥರ ಮಾಡಿದ್ರೆ, ಬೇರೆ ಆಫ್ ಬಾಯ್ಲ್ ಥರ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ನೋಡ್ತಿರ್ಬೋದು ತುಪ್ಪ ಕಾದಿದೆ, ಕಾದು ಇಷ್ಟ ಆಗಿದೆ. ಒಂದೊಂದ್ಸಲಿ ನಾನು ಇದಕ್ಕೆ ಏಲಕ್ಕಿ ಪೌಡ್ರು, ಚಕ್ಕೆ ಪೌಡ್ರು ಮತ್ತು ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲನೂ ಹಾಕ್ತೀನಿ. ಒಂದೊಂದ್ಸಲಿ ಹಾಗೆ ಸಿಂಪಲಾಗಿ ಈ ಥರನೇ ಮಾಡ್ಕೊಳ್ತೀನಿ. ದೇವ್ರಿಗೆ ಬೇಕಾಗಿತ್ತು ಅಂದ್ಬಿಟ್ಟು ಇದೇ ಥರ ಮಾಡೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.